ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡೋಣ KARTET ಬಾಲ ವಿಕಾಸ ಮತ್ತು ಬೋಧನಾ ಶಾಸ್ತ್ರ. ಇದು 3ನೇ ಪೇಪರ್. ಇದು 2020ರಲ್ಲಿ ಆಗಿರೋದು. ಸೊ ಇದರಲ್ಲಿ ನೋಡಿ, 1ನೆಯ ಪ್ರಶ್ನೆ, ವಿಕಾಸವೆಂದರೆ ಕ್ರಮಬದ್ಧವಾಗಿ ಊಹಿಸಬಹುದಾದ ವಿನ್ಯಾಸದಲ್ಲಿ ಉಂಟಾಗುವ ಹಾಗೂ ಕೆಳಗಿನ ಅಂಶಗಳಲ್ಲಿ ಪ್ರಗತಿಪರ ಸರಣೀಕೃತ ಬದಲಾವಣೆಗಳ ಫಲಿತವಾಗಿದೆ. ಇದಕ್ಕೆ ನೋಡಿ ಸರಿಯಾದ ಉತ್ತರ ಇಲ್ಲಿದೆ, ಪರಿಪಕ್ವತೆ ಮತ್ತು ಅನುಭವ. 2ನೆಯ ಪ್ರಶ್ನೆ, ಕೋಲ್ಸ್ಬರ್ಗ್ ರವರ ವ್ಯಾಖ್ಯಾನದ ಪ್ರಕಾರ ವ್ಯಕ್ತಿಯ ಈ ಪ್ರಜ್ಞೆಯ ವಿಕಾಸವು ನೈತಿಕ ವಿಕಾಸವಾಗುತ್ತದೆ. ಸರಿಯಾದ ಉತ್ತರ ನೋಡಿ ನ್ಯಾಯ. 3ನೆಯ ಪ್ರಶ್ನೆ, ಲಿಂಗ ಪಾತ್ರ ಎಂಬ ಪದವನ್ನು 1955ರಲ್ಲಿ ಪ್ರಥಮ ಬಾರಿಗೆ ಬಳಸಿದವರು ಯಾರು? ಸರಿಯಾದ ಉತ್ತರ ನೋಡಿ ಜಾನ್ ಮನಿ. 4ನೆಯ ಪ್ರಶ್ನೆ, ಸಮಕಾಲೀನ ಸಮಾಜಗಳಲ್ಲಿ ಸಾಮಾಜೀಕರಣದ ಮೂಲ ಸಂಸ್ಥೆಗಳ, ಇದರಲ್ಲಿ ನೋಡಿ ಆಪ್ಷನ್ ಇದೆ, ಎ ಕುಟುಂಬ, ಬಿ ಶಾಲೆ, ಸಿ ಸಮ ವಯಸ್ಕರು, ಡಿ ಸಮುದಾಯ. ಇದರಲ್ಲಿ ಸರಿಯಾದ ಉತ್ತರ ನೋಡಿ 4ನೇದು ಎ, ಬಿ, ಸಿ ಮತ್ತು ಡಿ. 5ನೆಯ ಪ್ರಶ್ನೆ, ಕೆಳಗಿನ ಯಾವುದು ಮಕ್ಕಳ ಸಂಜ್ಞಾನಾತ್ಮಕ ಕಲಿಕಾ ಶೈಲಿಯಾಗುವುದಿಲ್ಲ? ಸರಿಯಾದ ಉತ್ತರ ನೋಡಿ ಊಹಾಧಾರಿತ ಶೈಲಿ. 5ನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವುದು ಮಕ್ಕಳ ಸಂಜ್ಞಾನಾತ್ಮಕ ಕಲಿಕಾ ಶೈಲಿಯಾಗುವುದಿಲ್ಲ? ಸರಿಯಾದ ಉತ್ತರ ಊಹಾಧಾರಿತ ಶೈಲಿ. 6ನೆಯ ಪ್ರಶ್ನೆ ನೋಡಿ, ಈ ಕೆಳಕಂಡವುಗಳಲ್ಲಿ ಯಾವುದು ರಚನಾವಾದ ಪದ್ಧತಿ ಆಧಾರಿತ ಬೋಧನೆ ಅಲ್ಲ? ಸರಿಯಾದ ಉತ್ತರ ನೋಡಿ ಉಪನ್ಯಾಸ ಪ್ರಾತ್ಯಕ್ಷೇಯ ವಿಧಾನ. 7ನೆಯ ಪ್ರಶ್ನೆ, ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಬದಲಾವಣೆಯನ್ನು 1974ರಲ್ಲಿ ಈ ಕೆಳಗಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದರೊಂದಿಗೆ ಸಾಧಿಸಲಾಗಿದೆ. ಇದಕ್ಕೆ ನೋಡಿ ಸರಿಯಾದ ಉತ್ತರ ನೋಡಿ ನ್ಯೂನ್ಯತೆ ಹೊಂದಿರುವ ಮಗುವಿಗೆ ಸಮಗ್ರ ಶಿಕ್ಷಣ, IEDC. 8ನೆಯ ಪ್ರಶ್ನೆ ನೋಡಿ, ಉದಾಹರಣೆಗಳಿಂದ ನಿಯಮದೆಡೆಗೆ ಸಾಗುವ ಕಾರಣೀಕರಿಸುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ನೋಡಿ ಅನುಗಮನ. 9ನೆಯ ಪ್ರಶ್ನೆ, ಜೀನ್ ಪಿಯಾಜೆಯವರ ಪ್ರಕಾರ ಬಾಲ್ಯ ವ್ಯವಸ್ಥೆಯ ಪ್ರಮುಖವಾದ ಸಂಜ್ಞಾನಾತ್ಮಕ ವಿಕಾಸನವು ಇದನ್ನು ಬೆಳೆಸುತ್ತದೆ? ಸರಿಯಾದ ಉತ್ತರ ನೋಡಿ ಪರಿಕಲ್ಪನೆ. 10ನೆಯ ಪ್ರಶ್ನೆ, ತರಗತಿಯಲ್ಲಿ ರೂಪಣಾತ್ಮಕ ಮೌಲ್ಯಾಂಕನದ ಕಾರ್ಯವೆಂದರೆ ಏನು? ಸರಿಯಾದ ಉತ್ತರ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹಿಮ್ಮಾಹಿತಿ ಒದಗಿಸುವುದು. 11ನೆಯ ಪ್ರಶ್ನೆ, ಪ್ರಾಸಬದ್ಧ ವಿನ್ಯಾಸಗಳನ್ನು ಪುನರುತ್ಪಾದಿಸುವುದರಲ್ಲಿ ಒಬ್ಬ ವಿದ್ಯಾರ್ಥಿಗೆ ತೊಂದರೆಯಿಂದ ಎಂದಾಗ ಈ ಅಂಶಕ್ಕೆ ಸಂಬಂಧಿಸಿದ ಕಲಿಕಾ ನ್ಯೂನತೆ ಹೊಂದಿರುತ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಮೃತಿ. 12ನೇ ಪ್ರಶ್ನೆ, ಕಲಿಕೆಯ ಕಾರ್ಯಗಳನ್ನು ರೂಪಿಸುವಾಗ ರಚನಾತ್ಮಕ ಶಿಕ್ಷಕರು ಈ ಸಂಜ್ಞಾನಾತ್ಮಕ ಪರಿಭಾಷೆಯನ್ನು ಬಳಸುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ವಿಶ್ಲೇಷಿಸುವರು. 13ನೆಯ ಪ್ರಶ್ನೆ, ಕೆಳಗಿನ ಯಾವ ಕಾರ್ಯಗಳು ಸಾಂಸ್ಕೃತಿಕವಾಗಿ ಸಂಘಟನೆಯಾಗುವ ವಿಕಸನ ಪ್ರಕ್ರಿಯೆಯಲ್ಲಿ ಕಲಿಕೆಯು ಒಂದು ಅವಶ್ಯಕ ಮತ್ತು ಸಾರ್ವತ್ರಿಕ ಅಂಶವಾಗಿದ್ದೆಂದು ವೈಗಾಸ್ಕಿಯವರು ಹೇಳುತ್ತಾರೆ? ಸರಿಯಾದ ಉತ್ತರ ನೋಡಿ ಮನೋವೈಜ್ಞಾನಿಕ ಕಾರ್ಯಗಳು. 14ನೆಯ ಪ್ರಶ್ನೆ, ಕಲಿಕೆಯ ಪ್ರಕ್ರಿಯೆಯನ್ನು ಗಣಿತೀಯವಾಗಿ ಈ ರೀತಿ ವ್ಯಕ್ತಪಡಿಸಲಾಗಿದೆ? ಸರಿಯಾದ ಉತ್ತರ ನೋಡಿ ಜೀವಿ ಪರಿಸರ. 15ನೆಯ ಪ್ರಶ್ನೆ, ವೈಗಾಸ್ಕಿಯವರ ವಾದದ ಪ್ರಕಾರ ಮಾನವರಲ್ಲಿ ಉಂಟಾಗುವ ಅನುಭವದ ಪ್ರತಿಫಲನೆ ಮತ್ತು ವಿಸ್ತರಣೆಯ ಮಾಧ್ಯಮವು ಯಾವುದು? ಸರಿಯಾದ ಉತ್ತರ ನೋಡಿ ಭಾಷೆ. 16ನೆಯ ಪ್ರಶ್ನೆ, ಒಂದು ಸಾಧನೆ ಪರೀಕ್ಷೆ ಕೆಳಗಿನವುಗಳಲ್ಲಿ ಯಾವುದನ್ನು ಮಾಪನ ಮಾಡಲಾಗುವುದು? ಸರಿಯಾದ ಉತ್ತರ ಮನೋಭಾವನೆ. 17ನೆಯ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕರು ಬಳಸುವ ಉದ್ದೀಪನ ಬದಲಾವಣೆಯು ಕೆಳಗಿನ ಯಾವುದರ ತಂತ್ರವಾಗಿದೆ? ಸರಿಯಾದ ಉತ್ತರ ನೋಡಿ ಅಭಿಪ್ರೇರಣೆಯನ್ನು ವರ್ಧಿಸುವುದು. 18ನೆಯ ಪ್ರಶ್ನೆ, ಬಹುವಿಧ ಬುದ್ಧಿಶಕ್ತಿಯು ಬಹುವಿಧ ವ್ಯಕ್ತಿಗಳಲ್ಲಿ ಬೆಳವಣಿಗೆ ಮತ್ತು ವಿಕಾಸಗೊಳ್ಳುವಾಗ ಹೂವರ್ಡ್ ಗಾರ್ಡ್ನರ್ ರವರ ಪ್ರಕಾರ ಈ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ? ಯಾವ ಅಂಶ ಅಂದರೆ? ಸರಿಯಾದ ಉತ್ತರ ನೋಡಿ ಅನುವಂಶೀಯ ಲಕ್ಷಣಗಳು ಮತ್ತು ಪರಿಸರದ ಅನುಭವಗಳು. 19ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಮಾಪನ ಮಾಡಲು
ಪ್ರಾಮಾಣಿಕ ಆಧಾರಿತ ಪರೀಕ್ಷೆಗಳನ್ನು ಬಳಸಬಹುದು. ಸರಿಯಾದ ಉತ್ತರ ನೋಡಿ ಅಭಿಕ್ಷಮತೆ. 20ನೆಯ ಪ್ರಶ್ನೆ, ಪೂರ್ವದ ಸಂಪ್ರದಾಯಬದ್ಧ ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಪುಗಳು ಕೆಳಗಿನ ಯಾವ ಸಾರ್ವತ್ರಿಕ ತತ್ವಗಳಲ್ಲಿರುವ ನಂಬಿಕೆಯ ಮೇಲೆ ಆಧಾರವಾಗಿರುತ್ತವೆ? ಸರಿಯಾದ ಉತ್ತರ ನೋಡಿ ಗೌರವ, ನ್ಯಾಯ ಮತ್ತು ಸಮತೆ. 21ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶೇಷ ಅಗತ್ಯವುಳ್ಳ ಮಕ್ಕಳ ನಿರ್ದಿಷ್ಟವಾದ ಪ್ರಮುಖ ವಿಷಯವಲ್ಲ? ಸರಿಯಾದ ಉತ್ತರ ನೋಡಿ ಸಾಮಾಜಿಕ ವಿಷಯಗಳು. 22ನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಯಾವ ಬೆಳವಣಿಗೆಯ ಅವಧಿಯಲ್ಲಿರುವ ಮಕ್ಕಳ ಮೇಲೆ ಸಮವಯಸ್ಕರ ಪ್ರಭಾವ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ? ಸರಿಯಾದ ಉತ್ತರ ನೋಡಿ ಕಿಶೋರಾವಸ್ಥೆ ಅವಧಿ. 23ನೆಯ ಪ್ರಶ್ನೆ, ಅವಧಾನವು ಕೇವಲ ಸಂಜ್ಞಾನಾತ್ಮಕ ಉತ್ಪನ್ನವಲ್ಲ, ಆದರೆ ಇವುಗಳಿಂದ ಅವಶ್ಯಕವಾಗಿ ನಿರ್ಣಯವಾಗುತ್ತದೆ. ಸರಿಯಾದ ಉತ್ತರ ನೋಡಿ ಆಸಕ್ತಿ ಮತ್ತು ಮನೋಭಾವನೆ. 24ನೆಯ ಪ್ರಶ್ನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸುಮಾರು 60% ಶಾಲಾ ಮಕ್ಕಳು ತಮ್ಮ ಬುದ್ಧಿಶಕ್ತಿ ಪ್ರಮಾಣವನ್ನು LQ ಹೊಂದಿರುವ ವ್ಯಾಪ್ತಿ ಎಷ್ಟು? ಸರಿಯಾದ ಉತ್ತರ 90ರಿಂದ 100. 25ನೇ ಪ್ರಶ್ನೆ, ಮಗುವು ಇತರರಿಂದ ಪ್ರಭಾವಿತವಾಗುವ ನಿರಂತರ ಪ್ರಕ್ರಿಯೆಯಲ್ಲಿ ಪೋಷಕರು ಅತ್ಯಂತ ಪ್ರಧಾನ ಪಾತ್ರ ವಹಿಸುವುದು ಹೀಗೆನ್ನುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಸಮಾಜೀಕರಣ. 26ನೇ ಪ್ರಶ್ನೆ, ಕಲ್ಲಿಕಾಕ್ ರವರು ಕುಟುಂಬದ ಮೇಲೆ H. ವುಡ್ವಾರ್ಡ್ ನಡೆಸಿದ ಅಧ್ಯಯನವು ಈ ಅಂಶಗಳು ವೈಯಕ್ತಿಕ ವ್ಯತ್ಯಾಸವನ್ನು ನಿರ್ಧರಿಸುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿವೆ. ಸರಿಯಾದ ಉತ್ತರ ನೋಡಿ ಅನುವಂಶೀಯತೆ. 27ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂವೇಗಾತ್ಮಕ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶವಲ್ಲ? ಸರಿಯಾದ ಉತ್ತರ ನೋಡಿ ಆಸಕ್ತಿ. 28ನೇ ಪ್ರಶ್ನೆ, ಯಥಾರ್ಥ ವಿಕಾಸನದ ಮಟ್ಟ ಮತ್ತು ಅಂತಃಸತ್ವ ವಿಕಾಸನದ ಮಟ್ಟದ ನಡುವಿನ ಅಂತರವನ್ನು ಹೀಗೆನ್ನುತ್ತಾರೆ? ಸರಿಯಾದ ಉತ್ತರ ನೋಡಿ ಸಾಮಾಜಿಕ ವಿಕಾಸದ ವಲಯ. 29ನೇ ಪ್ರಶ್ನೆ, ನಿರರ್ಗಳತೆ, ನಮ್ಯತೆ ಮತ್ತು ವಿಸ್ತರಣೆ ಇವೆಲ್ಲವೂ ಸೃಜನಶೀಲ ಸಾಮರ್ಥ್ಯಗಳ ವಿಶಿಷ್ಟ ಅಂಶಗಳು. ಇದನ್ನು ಹೇಳಿದವರು ಯಾರು? ಸರಿಯಾದ ಉತ್ತರ ನೋಡಿ ಗಿಲ್ಬರ್ಟ್. 30ನೇ ಪ್ರಶ್ನೆ ನೋಡಿ, ಬ್ರೂನರ್ ರವರು ಸಂಶೋಧನಾ ಪದ್ಧತಿ ಆಧಾರವಾಗಿರುವ ಮನೋವೈಜ್ಞಾನಿಕ ತತ್ವ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಮಾಡುವ ಮೂಲಕ ಕಲಿಕೆ.